ಅತಿ ಚಿಕ್ಕ ವಯಸ್ಸಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಂದು ನಟಿಯಾಗಿ ಮಿಂಚಿದಂತ ಶ್ರೀಲೀಲಾ ಇವಾಗ ಡಾಕ್ಟರ್. ಇದನ್ನ ಕೇಳಕ್ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಹೌದು. ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವಾಗಿನ ಯುವ ಪೀಳಿಗೆ ಸಿನಿಮಾ ನೋಡೋದು, ರೀಲ್ಸ್ ನೋಡೋದು, ಮೊಬೈಲ್ ನೋಡೋದು ಇದೇ ಒಂದು ಕಾಯಕ ಮಾಡ್ಕೊಂಡಿರ್ತಾರೆ. ಬಟ್ ಅದ್ರಲ್ಲಿ ಇರುವಂತವ್ರೆ ಸಿನಿಮಾ, ಅದ್ರಲ್ಲೂ ಒಂದು ಶ್ರೀಲೀಲಾ ಅಂತ ಒಂದು ಹಿಟ್ ಸಿನಿಮಾಗಳು, ಸುಮಾರು ಹಿಟ್ ಸಿನಿಮಾಗಳು ಕೊಟ್ಟಿರೋ ಅಂತ ಹುಡುಗಿ ಇವತ್ತು ಜೊತೆಗೆ ಸಿನಿಮಾ ಕೆರಿಯರ್ ಮತ್ತೆ ತನ್ನ ಎಜುಕೇಶನ್ನು ಕೂಡ ಮಾಡ್ಕೊಂಡು MBBS ಅಂದ್ರೆ ಇದ್ದಿದ್ರಲ್ಲೂ ಕಷ್ಟ. ಎಷ್ಟು ಚೆನ್ನಾಗಿ ಓದಿದ್ರು ಸೀಟ್ ಸಿಗೋದು ಅಷ್ಟು ಸುಲಭ ಇರಲ್ಲ. ಅಂಥದ್ರಲ್ಲಿ ತನ್ನ ಕರಿಯರ್ ನೋಡ್ಕೊಂಡು ಅದ್ರ ಮಧ್ಯೆ ಎಜುಕೇಶನ್ನು ನೋಡ್ಕೊಂಡು ಶ್ರೀಲೀಲಾ ಇವತ್ತು ಡಾಕ್ಟರ್ ಆಗಿದ್ದಾರೆ, MBBS ಪದವಿ ಇದ್ದಾರೆ. ಇದನ್ನ ಕೇಳೋದಕ್ಕೆ ಅವ್ರ ಮನೇಲಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಎರಡೆರಡು ಕಡೆ ಸಕ್ಸಸ್ ತಗೊಳೋದು ಅಂದ್ರೆ ಅಷ್ಟು ಈಸಿ ಅಲ್ಲ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಅಲ್ಲಿ ಇವರು MBBS ನ ಮುಗಿಸಿದ್ದಾರೆ. ಹಾಗೆ ಇವರು ವಿಚಾರಗಳಲ್ಲಿ ಅಂದ್ರೆ ಈ ಫಿಲ್ಮ್ ಇಂಡಸ್ಟ್ರಿಗೆ ಯಾರು ಬರ್ತಾರೆ, ಅವರು ಮೂವಿ ಇಂಡಸ್ಟ್ರಿನಲ್ಲೇ ಫುಲ್ಲು ಅದರಲ್ಲೇ ಬ್ಯುಸಿ ಆಗ್ಬಿಡ್ತಾರೆ. ಯಾರು ಓದಿನ ಬಗ್ಗೆ ಅಷ್ಟೊಂದು ಗಮನ ಕೊಡಲ್ಲ, ಡಿಸ್ಕಂಟಿನ್ಯೂ ಮಾಡ್ಕೊತಾರೆ, ಇಲ್ಲ ಏನೋ ಒಂದು ಪಜಿತಿ ಮಾಡ್ಕೊತಾರೆ ಓದೋ ವಿಷಯದಲ್ಲಿ. ಆದ್ರೆ ಶ್ರೀಲೀಲಾ ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡ್ ಬಂದಿರೋದಿದೆಯಲ್ಲ, ಸಿಕ್ಕಾಪಟ್ಟೆ ಒಂಥರ ಅವ್ರಿಗೆ ಅಷ್ಟು ಈಸಿ ಇರಲ್ಲ. ಶೂಟಿಂಗ್ ಹೋಗೋದಿರುತ್ತೆ, ಡೇಟ್ಸ್ ಕೊಟ್ಟಿರ್ತಾರೆ, ಹೋಗೋದಿರುತ್ತೆ, ಎನಿ ಟೈಮ್ ಬ್ಯುಸಿ ಇರುತ್ತೆ. ಅದರಲ್ಲೂ ಶ್ರೀಲೀಲಾ ಒಂದು ಒಳ್ಳೆ ಡ್ಯಾನ್ಸರ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ಅದಕ್ಕೆಲ್ಲ ಸಮಯ ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಇಟ್ಕೊಂಡು ಮಧ್ಯದಲ್ಲಿ MBBS ಓದೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಇರೋದ್ರಲ್ಲೇ ಕಷ್ಟ ಯಾವುದು ಅಂದ್ರೆ MBBS ಅಂತ ಹೇಳ್ಬೋದು. ಅದನ್ನ ಮುಗಿಸ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಕನ್ನಡದ ಹುಡುಗಿ ಬೇರೆ ಭಾಷೆಗಳಲ್ಲಿ ಹ್ಯಾಕ್ ಮಾಡ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡು MBBS ಮುಗಿಸಿದ್ದಾರೆ. ಸೂಪರ್, ಅವ್ರಿಗೆ ಒಳ್ಳೇದಾಗ್ಲಿ. ಇದರಿಂದ ತಗೊಂಡವ್ರು ಸುಮಾರು ಸಂದೇಶಗಳನ್ನ ತಗೋಬಹುದು. ಇಂಥವ್ರೆ ಅವ್ರ ಎಜುಕೇಶನ್ನ ಇಷ್ಟು ಚೆನ್ನಾಗಿ ಮುಗಿಸ್ಕೊಳ್ಳುವಾಗ, ಎಜುಕೇಶನ್ನಲ್ಲೇ ನಮ್ಮ ಜೀವನ ಇದೆ, ಫ್ಯೂಚರ್ ಇದೆ ಅಂತ ತಿಳಿದಾಗ ಅಂಥ ಮಕ್ಕಳು ಅಂದ್ರೆ ಯುವ ಜನರೇಷನ್ ಅವರು ಇದರಿಂದ ಮೆಸೇಜ್ ತಗೊಂಡು ಓದಿ ಚೆನ್ನಾಗಿ ಉದ್ಧಾರ ಆಗ್ಬೋದು ಅಲ್ವಾ? ಮೂಲತಃ ಅವ್ರ ಅಮ್ಮನೂ ಕೂಡ ಡಾಕ್ಟರ್ ಆಗಿರೋದ್ರಿಂದ ಆ ಮಗಳನ್ನ MBBS ಓದಿಸ್ಬೇಕು, ಡಾಕ್ಟರ್ ಮಾಡ್ಬೇಕು ಅನ್ನೋ ಕನ್ಸಿತ್ತು. ಅವರಮ್ಮನ ಕನ್ಸನ್ನು ಕೂಡ ಶ್ರೀಲೀಲಾ ನೀಟಾಗಿ ನೆರವೇರಿಸಿದ್ದಾರೆ. ಅವರ ಇಚ್ಛೆಯಂತೆ ಡಾಕ್ಟರ್ ಕೂಡ ಆಗಿದ್ದಾರೆ. ಈಗ ಶ್ರೀಲೀಲಾ ಬರೀ ಆಕ್ಟರ್ ಅಲ್ಲ, ನಟಿ ಅಲ್ಲ, ಇವಾಗ ಡಾಕ್ಟರ್ ಶ್ರೀಲೀಲಾ ಆಗಿದ್ದಾರೆ. ಅವರು ಅದನ್ನ ಮುಂದಕ್ಕೆ ಆ ಕರಿಯರ್ಗೆ ಹೋಗ್ತಾರೋ ಇಲ್ವೋ ನಮಗ್ ಗೊತ್ತಿಲ್ಲ, ನಟಿಯಾಗಿ ಉಳ್ಕೊಂತಾರೋ ಇಲ್ವೋ ಅದು ನಮಗ್ ಗೊತ್ತಿಲ್ಲ. ಬಟ್ ಇವಾಗಿನ ಸದ್ಯದ ಸಿಚುವೇಶನ್ ಅಲ್ಲಿ MBBS ಮಾಡ್ಕೊಂಡು ಒಂದು ನಟಿ ಇಷ್ಟು ಚೆನ್ನಾಗಿ ಮುಂದೆ ಬಂದಿದ್ದಾರೆ ಅಂದ್ರೆ ತುಂಬಾನೇ those who seek my help. Ladies and gentlemen, the doctors from the class of 2020. Those who seek my help. Ladies and gentlemen, the doctors from the class of 2020. ಇದು ಇವತ್ತಿನ ವಿಶೇಷ. ನಮ್ಮ ಚಾನಲ್ನ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಒಂದು ಸಪೋರ್ಟು ನಮಗೆ ಒಂದು ಸ್ಫೂರ್ತಿ ಕೊಡುತ್ತೆ, ಇನ್ನು ವಿಡಿಯೋಸ್ಗಳು ಮಾಡೋದಕ್ಕೆ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀವಿ. ನಮಸ್ಕಾರ.